ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ರಿ. ಏನಮ್ಮಿ, ಈಗ ನಿನಗೆ ಸಂತೋಷವೇ? ಮೊದಲಾಗಿದ್ದರೆ ನನ್ನ ಮಕ್ಕಳು ಏನೂ ಮಾಡಲಿಲ್ಲ, ನನ್ನ ಮಕ್ಕಳನ್ನ ಪಿರುತಿ ಮಾಡೋಕ್ಕಿಲ್ಲ, ನನ್ನ ಮಕ್ಕಳಿಗೇನು ಕಾಳಜಿ ಮಾಡೋಕ್ಕಿಲ್ಲ ಅಂತ ಒಂದೇ ಸುಮ್ಮನೆ ಗೋಳಾಡ್ತಿದ್ದೆ. ಈಗ ಸಂತೋಷವಾಗಿದ್ದಿ ತಾನೆ? ಈಗ ತಾನೇ ಎಲ್ಲಿ ಮಾಡಿದ್ರಿ? ನಾನು ಕೇಳಿದ್ಮೇಲೆ ಮಾಡಿದ್ರಿ. ನಾನು ಕೇಳ್ಕೊಳ್ದೆ ಬೇಡ್ಕೊಳ್ದೆ ಏನು ಮಾಡ್ತೀರಾ ನೀವು ಹೇಳಿ? ಅಲ್ಲ ಕಣಮ್ಮಿ, ಇದರಲ್ಲೂ ಕಡ್ಡಿ ಎಲ್ಲ ಆಡ್ತಾ ಇದೆಯಾ ನೋಡ್ಬೋದು. ನಿನ್ಗೆ ಏನು ಹೇಳ್ಬೇಕು ಹೇಳಿ? ನಾನು ಅದಾಗಲ್ಲ ರೀ. ನನ್ನ ಮಗಳು ಅಳಿಯ ಬೇರೆ ಮನೇಲಾದರೂ ಸಂತೋಷವಾಗಿರ್ಬೇಕು ಅಂತ ನಂಗೆ ಆಸೆ. ಅದಕ್ಕೆ ಕೇಳಿದೆ ಅಷ್ಟೇ. ಅಲ್ಲ ಕಣಮ್ಮಿ, ನಾನೇನೇ ಮಾಡಿದ್ರು ಅದರಲ್ಲಿ ಕೊಂಕು ಕುಡ್ಕೋದನ್ನ ಬಿಡೋಕ್ಕಿಲ್ಲ ಅಂತೀಯ ಅಲ್ಲ ನೀನು? ಮೊದಲಾಗಿದ್ರೆ ಬಾಯಿಗೆ ಬೆಳ್ಳಿಕ್ಕಿದ್ರು ಕಚ್ಚಕ್ಕೆ ಬರಲ್ವೇನೋ ಅನ್ನಂಗಿದ್ದೆ. ಈಗೇನಪ್ಪ ಅಂದರೆ ಮಕ್ಕಳೆಲ್ಲ ಎದೆ ಗಂಟ ಬೆಳೆದು ನಿಂತವ್ರೆ. ಈಗ ಬೆಳ್ಳಿನ ಜೊತೆಗೆ ಅಸ್ತಾನ ನುಂಗಂಗೆ ಆಗ್ಬಿಟ್ಟಿದ್ಯಲ್ಲ ನೀನು. ನಾನೇನು ತಪ್ಪು ಮಾತಾಡಿದೆ? ಮಕ್ಕಳು ವಿಷಯ ಬಂದಾಗ ಒಂದು 4 ಮಾತಾಡಿದೆ ಅಷ್ಟೇ. ಅದು ಬಿಟ್ಟು ಯಾವ ಥರ ನಿಮ್ಮ ಮುಂದೆ ಧ್ವನಿ ಎತ್ತಿದ್ದೀನ ಹೇಳಿ? ಸರಿ ಬಿಡಪ್ಪ, ನಿನ್ನ ಹಸುವೆ ಮುಂದಕ್ಕೆ ಹೋಗಲಿ, ನನ್ನ ಓರಿನೇ ಹಿಂದಕ್ಕೆ ಬರಲಿ. ಅದಿರಲಿ, ಈಗ ಏನು ಮಾಡಬೇಕು ಅನ್ನೋದನ್ನ ಹೇಳು. ಅದು ನಮ್ದು ಇನ್ನೊಂದು ಮನೆ ಇದೆಯಲ್ಲ, ಅದನ್ನು ನೀಲೋ ಹೆಸರು ರಿಜಿಸ್ಟರ್ ಮಾಡಿಕೊಡ್ರಿ. ಅಳಿಯ ಮಗಳು ಖುಷಿಯಾಗಿರ್ಲಿ. ಸರಿ ಬಿಡಮ್ಮಿ, ಹಂಗೆ ಮಾಡಮ್ಮ. ತಗೊಳ್ಳಿ. ಯಪ್ಪ 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 ಯಪ್ಪ, ಏನು ಹೆಂಗಸ್ರಪ್ಪ ಇವರು. ನನ್ನ ಕ್ಷಮಿಸ್ಬಿಡಿ. ಎಲ್ಲೋ ಸಾಯಕ್ಕೆ ಹೊರಟಿದ್ದೊಳ್ಳ ಇಲ್ಲಿಗೆ ಕರ್ಕೊಂಡು ಬಂದು ಪ್ರೀತಿ ತೋರಿಸಿದ್ದೀರ. ಇರೋದಕ್ಕೆ ಜಾಗ ಕೊಟ್ಟು ಅನ್ನ ಹಾಕಿದ್ದೀರ. ನನಗೊಂದು ಹೊಸ ಬದುಕು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀರ. ಆದರೆ ನಾನು ಇಲ್ಲಿರೋದಕ್ಕೆ ಯೋಗ್ಯಳಲ್ಲ. ನಾನಿಲ್ಲಿ ಇದ್ದಷ್ಟು ನನಗೇನೆ ಅಪಾಯ. ಯಾರ ದೃಷ್ಟಿ ನನಗೆ ಬೀಳಬಾರ್ದು ಅಂದ್ಕೊಂಡಿದ್ನೋ ಅವರಿಗೆ ಕಾಣಿಸ್ಕೊಳ್ಳೋ ಸಮಯ ಬಂದರೂ ಬರಬಹುದು. ಅದಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ. ಮತ್ತೆ ಅವಕಾಶ ಸಿಕ್ಕಿದ್ರೆ ನಿಮ್ಮ ಋಣನ ತೀರಿಸ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.